ಬಿಸಿ ಬಿಸಿಯಾದ ಹಂಚ ಮೇಲೆ ಈರುಳ್ಳಿಯಿಂದ ಎಣ್ಣೆ ಹಚ್ಚಿ ಆಮೇಲೆ ಇದು ತುಂಬ ಸೂಪರಾಗಿ ಇನ್ಸ್ಟೆಂಟಾಗಿ ತುಂಬ ಈಸಿಯಾಗಿ ಕ್ಷಣದಲ್ಲೇ ಮಾಡುವಂಥ ರಾತ್ರಿ ಉಳಿದ ರೈಸಲ್ಲಿ ಮಾಡುವ ದೋಸೆ, ತುಂಬ ಕ್ರಿಸ್ಪಿಯಾದ ದೋಸೆ. ಮತ್ತು ಇದಕ್ಕೆ ಚಟ್ನಿ ಪುಡಿ ಪೌಡ್ರ್, ಈ ಪುಡಿಯನ್ನು ಸೈಡ್ಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಇವಾಗ ಕ್ರಿಸ್ಪಿಯಾಗಿ ಇನ್ಸ್ಟೆಂಟಾಗಿ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಉಳಿದ ಅನ್ನ ಅಥವಾ ನಾರ್ಮಲ್ ರೈಸ್, ನೀವು ಮಾಡಿದ ರೈಸು, ಅರ್ಧ ಕಪ್ಪು ಮೊಸರು ಹಾಕಿ ಸಾಕು. ಇದನ್ನೆಲ್ಲ ಹಾಕಿ ಅದೇ ಕಪ್ ಅಳತಿ ನೀರನ್ನು ಹಾಕಿಕೊಳ್ಳಬೇಕು. ಈ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಕೊಳ್ಳಿ. ನೈಸ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ತುಂಬಾ ಗಟ್ಟಿನೇ ಇರಬಾರ್ದು, ನೀರಿನ ಅಂಶ ಇರಬಾರ್ದು, ಮೀಡಿಯಮ್ ಆಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ನೈಸಾಗಿರಬೇಕು ನೋಡಿ. ಈ ಥರದಲ್ಲಿ ಒಂದು ಪಾತ್ರೆಗೆ ಹಾಕಿಕೊಳ್ಳಿ, ನೈಸಾಗಿ ರುಬ್ಬಿಕೊಂಡು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಥರದಲ್ಲಿ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1/4 ಟೇಬಲ್ ಸ್ಪೂನ್ನಷ್ಟು ಸೋಡಾವನ್ನು ಹಾಕಿ, ಸ್ವಲ್ಪ ಸಣ್ಣ ಸ್ಪೂನಲ್ಲೇ ಸೋಡಾ ಹಾಕಿ 7-8 ಚಿಟಿಕೆ ಅಂದರೆ 7-8 ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಚಟ್ನಿ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 4 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ, ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಕೂಡ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ, ನೀವು ಊಟ ಮಾಡ್ತಿರಲ್ಲ ಆ ಅಕ್ಕಿ ಕೂಡ ಹಾಕಿ, ಅಥವಾ ಇಡ್ಲಿ ರೈಸ್ ಕೂಡ ಹಾಕ್ಕೋಬೋದು. ಆಮೇಲೆ 6 ಒಣಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ತಾಯಿರಿ. ಇದರಲ್ಲಿ 10ರಿಂದ 12 ಕರಿಮೆಣಸನ್ನು ಹಾಕಿ, ಹಾಗೆ 1/4 ಕಪ್ಪಿನಷ್ಟು ಕರಿಬೇವು ಹಾಕಿ, ಅಥವಾ ಇಲ್ಲಾಂದರೆ ಸ್ವಲ್ಪ ಹಾಕಿ. ಇದು ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಹಾಗೆ ಗೋಲ್ಡನ್ ಬ್ರೌನ್ ಬರುವ ತನಕ 5 ನಿಮಿಷ ಆಗುತ್ತೆ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಹಿಂಗನ್ನು ಹಾಕಿ, ಸ್ವಲ್ಪ ಹಿಂಗೆ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಎಳ್ಳು, 1 ಟೇಬಲ್ ಸ್ಪೂನ್ ಎಳ್ಳು ಹಾಕಿ, ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕಿ, ಅಥವಾ ಬಿಳಿ ಎಳ್ಳು ಇದ್ರೂ ಅದು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿಕೊಂಡು ಫ್ರೈ ಮಾಡ್ತಾಯಿರಿ. ಹಾಗೆ ಒಣ ಕೊಬ್ಬರಿ, ಡ್ರೈ ಕೋಕೋನಟ್ ಪೌಡ್ರ್ ಹಾಕಿ, ಅಥವಾ ಪೀಸ್ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪಿದ್ರೆ ಕಲ್ಲುಪ್ಪು, ಅಥವಾ ನಾರ್ಮಲ್ ಉಪ್ಪಿದ್ರೆ ಹಾಕಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಆರಲು ಬಿಡಬೇಕು. ಇದು ಚೆನ್ನಾಗಿ ಮಸಾಲ ಆರಲು ಬಿಡಿ. ಹಾಗೆ ಮೆಂತ್ಯಕಾಳನ್ನ ಫಸ್ಟ್ ಫ್ರೈ ಮಾಡಿಲ್ಲ, ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯಕಾಳನ್ನು ಹಾಕಿ ಫ್ರೈ ಮಾಡಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆದರೂ ಉದುರಾಗಿ ಇರುತ್ತೆ, ನೈಸ್ ಇರಬೇಕು, ತುಂಬ ಅಷ್ಟು ನೈಸ್ ಕೂಡ ಇರಬಾರ್ದು, ಸ್ವಲ್ಪ ತರಿಯಾಗಿರಬೇಕು, ತುಂಬಾ ರಫ್ ಆಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಪುಡಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೂ ನೀವು ಸೈಡ್ ಡಿಶ್ ಆಗಿ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗ್ಯಾಸ್ ಮೇಲೆ ದೋಸೆ ತವನ್ನಿಟ್ಟು ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿಯಿಂದ ಎಣ್ಣೆ ಹಚ್ಚಿ ದೋಸೆ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಹೈ ಫ್ಲೇಮಲ್ಲಿಟ್ಟು ದೋಸೆ ಹಾಕಿದ ಮೇಲೆ ಸ್ಲೋ ಆಗಿಡಿ, ಗ್ಯಾಸು ಸ್ಲೋ ಆಗಿಟ್ಟು, ಹಾಗೆ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಅದು ಕ್ರಿಸ್ಪಿಯಾಗಿ ಬರುವ ತನಕ ಹಾಗೆ ಬೇಯಿಸ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ. ಇದರಲ್ಲಿ ಕ್ರಿಸ್ಪಿ ಬೇಡ ಅಂದರೆ ನೀವು ಸ್ಮೂತಾಗಿ ಕೂಡ ಬರುತ್ತೆ, ಆ ಥರ ದೋಸೆದಲ್ಲಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಅದೂ ತುಂಬ ಚೆನ್ನಾಗಿರುತ್ತೆ. ಆದರೆ ಕ್ರಿಸ್ಪಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಚಟ್ನಿ ನಾವು ಮಾಡಿದ ಪೌಡ್ರನ್ನು ಹಾಕಿ, ಗನ್ ಪೌಡ್ರ್ ಅಂತಲೂ ಕರೀತಾರೆ, ಇದನ್ನು ಹಾಕಿ ಮೇಲೆ ಉದುರಿಸಿ ತುಪ್ಪ ಹಾಕಿ ತಿಂದರೆ ತುಂಬ ಟೇಸ್ಟಿಯಾದ ದೋಸೆ ಫ್ರೆಂಡ್ಸ್. ಇದು ಕ್ವಿಕ್ ಆ್ಯಂಡ್ ಈಸಿ ಇನ್ಸ್ಟೆಂಟಾಗಿ ಮಾಡುವ ದೋಸೆ ಬ್ರೇಕ್ಫಾಸ್ಟ್ ರೆಸಿಪಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.